ನಮಸ್ಕಾರ ವೀಕ್ಷಕರೇ, ನೀಟ್ ಫಲಿತಾಂಶ ಬಂತು ಮೂರನೇ ಸಲ. ಈಗ ಮುಂದಿನ ಪ್ರೊಸೀಜರ್ ಬಗ್ಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಮೊದಲು MCC ಬಗ್ಗೆ ಹೇಳಬೇಕಂದ್ರೆ PH ಸಂಬಂಧಪಟ್ಟಾಗ ಒಂದು ನೋಟಿಫಿಕೇಶನ್ ಬರುತ್ತೆ. ನಮ್ಮ ಹತ್ರ ಯಾವ ರೀತಿ ವೈದ್ಯಕೀಯ ತಪಾಸಣೆ ನಡೀತು ನೋಡಿ. MCCದವ್ರು ಏನಪ್ಪ ಒಂದು ಕೆಲವು ಹಾಸ್ಪಿಟಲ್ಗೆ ಒಂದು ಲೀಸ್ಟ್ ಕೊಡ್ತಾರೆ. ಎಲ್ಲಿ ನಿಮ್ಗೆ ಸಮೀಪ ಆಗುತ್ತೋ ಅಥವಾ ಯಾವೊಂದು ನಿಮಗೆ ಸಂಬಂಧಪಟ್ಟ ಹಾಗೆ PH ಸಂಬಂಧಪಟ್ಟ ಹಾಗೆ ನಿಮಗೆ ತಪಾಸಣೆ ಮಾಡ್ಕೊಳ್ಬೇಕು, ವಿಸಿಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಎಲಿಜಿಬಲ್ ಇದ್ದರು ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಅದಾದ ನಂತರ ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಬರುವಂಥದ್ದು. ಸೊ ಭಾಳ ಬೇಗನೆ MCCಲಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ KE ಬಗ್ಗೆ ಹೇಳಬೇಕು ಅಂತಂದರೆ ರಿಸಲ್ಟ್ ಬಂದಂಥ ಫಲಿತಾಂಶ NTಲಿಂದ ಎಲ್ಲ ಸ್ಟೇಟ್ಗಳಿಗೂ ಯೂಸಲಿ ರವಾನೆ ಆಗುತ್ತೆ. ನಮ್ಮ ಹತ್ರದ್ದು ಬಂದಾಗ ಅದನ್ನು ಸಾಫ್ಟ್ವೇರ್ನಲ್ಲಿ ಫೀಡ್ ಮಾಡ್ತಾರೆ. ಆವಾಗ ಮಾರ್ಕ್ಸ್ ಎಂಟ್ರಿ ಮಾಡಿ ಅಂತ ಒಂದು ನೋಟಿಫಿಕೇಷನ್ ಬರುತ್ತೆ. ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಮಾಡಿ ಅಂತ ಬರುತ್ತೆ. ಅದಾದ ನಂತರ ಮತ್ತೆ ವೆರಿಫಿಕೇಷನ್ ಆಗುವಂಥದ್ದು ಕ್ಲಾಸ್ B C D ಯಾವ ರೀತಿ KCTಗೆ ಆಗಿದೆ ನೋಡಿ ಅದೇ ರೀತಿ ಆಗುತ್ತೆ. ಎಡಿಟಿಂಗ್ ಕಾಮಲ್ಲಿ ಕೊಡ್ತಾರೆ ಮತ್ತು ಅವ್ರಿಗೂ ಸಹ ಯೂಸಲಿ ವೆರಿಫಿಕೇಷನ್ ಇರುವಂಥದ್ದು. ಓಕೆ, ಮುಂಬರುವಂಥ ಅಂದರೆ ಇದು ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಆಗಿರುವಂಥದ್ದು. ಯಾವ ರೀತಿ ಸ್ಟೆಪ್ಸ್ ಬರುತ್ತೆ ನಾನು ಹೇಳ್ತಾ ಹೋಗ್ತೇನೆ. ಫೈನ್, ಈ ವಿಡಿಯೋದಲ್ಲಿ ಅಷ್ಟೇ. ಮತ್ತೆ ನಮ್ಮ ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್.